ನಮಸ್ಕಾರ ಸ್ನೇಹಿತರೆ, ಕೃಷಿ ಲೋಕಕ್ಕೆ ಸ್ವಾಗತ. ಇವತ್ತು ನಾವು ಮಹಾರಾಷ್ಟ್ರದ ಸಾಂಗ್ಲಿ ಜಿಲ್ಲೆಯ ಮಿರಜ್ ತಾಲೂಕಿನ ಮೈಶಾಳ್ ಗ್ರಾಮದಲ್ಲಿದ್ದೇವೆ. ಇಲ್ಲಿ ನಮಗೆ ಒಬ್ಬ ಪ್ರಗತಿಪರ ರೈತರು ಶ್ರೀ ಕುಮಾರ್ ಮಲ್ಲಪ್ಪ ಮಾಲಿ ಅವರು ಸಿಕ್ಕಿದ್ದಾರೆ. ಇವರು ಇತ್ತೀಚೆಗೆ BCS 742 ಟ್ರ್ಯಾಕ್ಟರ್ ಅನ್ನು ಖರೀದಿಸಿದ್ದಾರೆ. ಈ ಟ್ರ್ಯಾಕ್ಟರ್ ಅವರ ಕೃಷಿ ಕಾರ್ಯಗಳಿಗೆ ಹೇಗೆ ಸಹಕಾರಿಯಾಗಿದೆ ಮತ್ತು ಇದರ ಕಾರ್ಯಕ್ಷಮತೆ ಹೇಗಿದೆ ಎಂಬುದರ ಬಗ್ಗೆ ಅವರ ಅಭಿಪ್ರಾಯಗಳನ್ನು ತಿಳಿಯೋಣ. ಬನ್ನಿ, ಕುಮಾರ್ ಅವರನ್ನೇ ಮಾತನಾಡಿಸೋಣ. ನಮಸ್ಕಾರ ಕುಮಾರ್ ಅವರೇ, ನಮ್ಮ ಕೃಷಿ ಲೋಕಕ್ಕೆ ಸ್ವಾಗತ. ನೀವು ಇತ್ತೀಚೆಗೆ BCS 742 ಟ್ರ್ಯಾಕ್ಟರ್ ಅನ್ನು ತೆಗೆದುಕೊಂಡಿದ್ದೀರಾ. ಈ ಟ್ರ್ಯಾಕ್ಟರ್ ಅನ್ನು ಆಯ್ಕೆ ಮಾಡಲು ಮುಖ್ಯ ಕಾರಣವೇನು? ನಾನು ಸಣ್ಣ ಹಿಡುವಳಿ ರೈತ, ಸಣ್ಣ ಜಾಗದಲ್ಲಿ ಕೆಲಸ ಮಾಡೋಕೆ ಅನುಕೂಲ ಆಗತ್ತೆ ಅಂತ ತಗೊಂಡೆ. ಜೊತೆಗೆ ಇದರ ಶಕ್ತಿ ಚೆನ್ನಾಗಿದೆ ಅಂತ ಕೇಳಿದ್ದೆ. ಹಾಗಾದರೆ ಈ ಟ್ರ್ಯಾಕ್ಟರ್ ಅನ್ನು ಬಳಸಿದ ನಂತರ ನಿಮ್ಮ ಅನುಭವ ಹೇಗಿದೆ? ಇದರ ಕಾರ್ಯಕ್ಷಮತೆ, ಪರ್ಫಾರ್ಮೆನ್ಸ್ ಬಗ್ಗೆ ಹೇಳಿ. ಖಂಡಿತ ತುಂಬಾನೇ ಚೆನ್ನಾಗಿದೆ. ವಿಶೇಷವಾಗಿ ಟಿಲ್ಲರ್ ಕೆಲಸಕ್ಕೆ ತುಂಬಾನೇ ಉಪಯುಕ್ತವಾಗಿದೆ. ಇಂಧನ ದಕ್ಷತೆ ಕೂಡ ಚೆನ್ನಾಗಿದೆ. ಚಿಕ್ಕ ಜಾಗದಲ್ಲಿ ತಿರುಗಿಸೋಕೆ ಸುಲಭ. ಕಡಿಮೆ ಸಮಯದಲ್ಲಿ ಹೆಚ್ಚು ಕೆಲಸ ಮಾಡಬಹುದು. ಕೂಲಿ ಆಳುಗಳ ಸಮಸ್ಯೆನೂ ಕಡಿಮೆ ಆಗುತ್ತೆ. ಭೂಮಿ ಹದ ಮಾಡೋಕೆ ಇದು ತುಂಬಾನೇ ಅನುಕೂಲ. ನಿರ್ವಹಣೆ, ಮೇಂಟೆನೆನ್ಸ್ ಬಗ್ಗೆ ನಿಮ್ಮ ಅಭಿಪ್ರಾಯವೇನು? ಸುಲಭವಾಗಿದೆಯೇ? ಹೌದು, ನಿರ್ವಹಣೆ ಸುಲಭವಾಗಿದೆ. ಕಂಪನಿಯಿಂದಲೂ ಒಳ್ಳೆ ಸೇವೆ ಸಿಕ್ಕಿದೆ. ಬೇರೆ ರೈತರಿಗೆ ಈ BCS 740 ಟ್ರ್ಯಾಕ್ಟರ್ ಅನ್ನು ಶಿಫಾರಸು ಮಾಡುತ್ತೀರಾ? ಖಂಡಿತ ಶಿಫಾರಸು ಮಾಡುತ್ತೇನೆ. ಸಣ್ಣ ಮತ್ತು ಮಧ್ಯಮ ಹಿಡುವಳಿ ರೈತರಿಗೆ ಇದು ತುಂಬಾನೇ ಉತ್ತಮ ಆಯ್ಕೆ. ಧನ್ಯವಾದಗಳು ಕುಮಾರ್ ಅವರೇ, ನಿಮ್ಮ ಅಮೂಲ್ಯವಾದ ಸಮಯ ಮತ್ತು ಮಾಹಿತಿಗಾಗಿ. ಕುಮಾರ್ ಅವರ ಅನುಭವಗಳನ್ನು ಕೇಳಿದಿರಿ. ಈಗ ನಾವು BCS 742 ಟ್ರ್ಯಾಕ್ಟರ್ನ ಕೆಲವು ಪ್ರಮುಖ ವೈಶಿಷ್ಟ್ಯಗಳನ್ನು ನೋಡೋಣ. ಒಟ್ಟಿನಲ್ಲಿ BCS 742 ಟ್ರ್ಯಾಕ್ಟರ್ ಕುಮಾರ್ ಮಲ್ಲಪ್ಪ ಮಾಲಿ ಅವರಂತಹ ರೈತರಿಗೆ ಒಂದು ಉತ್ತಮ ಆಯ್ಕೆಯಾಗಿದೆ ಎಂಬುದು ಅವರ ಅನುಭವಗಳಿಂದ ಸ್ಪಷ್ಟವಾಗಿದೆ. ಇದು ಕೃಷಿ ಕಾರ್ಯಗಳನ್ನು ಸುಲಭಗೊಳಿಸಿ ಇಂಧನ ಉಳಿತಾಯಕ್ಕೆ ಮತ್ತು ಹೆಚ್ಚಿನ ಇಳುವರಿಗೆ ಸಹಕಾರಿಯಾಗಿದೆ. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ಲೈಕ್ ಮಾಡಿ, ನಿಮ್ಮ ಸ್ನೇಹಿತರೊಂದಿಗೆ ಹಂಚಿಕೊಳ್ಳಿ ಮತ್ತು ನಮ್ಮ ಕೃಷಿ ಲೋಕ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಲು ಮರೆಯಬೇಡಿ. ಕೃಷಿಗೆ ಸಂಬಂಧಿಸಿದ ಇನ್ನಷ್ಟು ಮಾಹಿತಿಗಳೊಂದಿಗೆ ನಿಮ್ಮನ್ನು ಭೇಟಿಯಾಗುತ್ತೇವೆ. ಅಲ್ಲಿಯವರೆಗೆ ಅದು ರೊಕ್ಕ ಸಿಗದ 3 ಫುಟಿಗೆ 4.5 4.5 ಭರಣಿ ಚಾಲು ಐತಿ. 3 ಫುಟಿ ಅದು ಡಬಲ್ ರೊಕ್ಕ ಸಿಗತಾವ್ರಲ್ಲ ಅಂತ ಸಿಗದವ. ಆಯ್ತು, ಅಷ್ಟು ವಿಚಾರ ಮಾಡ್ರೆ ಅದ್ರದ ಒಂದೇ ಐತಿ. ರೊಕ್ಕ ಇದ್ರೊಳಗೆ ಹೆಚ್ಚು ಸಿಗ್ತಾವ. ಹೆಚ್ಚು ಸಿಗ್ತಾವ. ರೊಕ್ಕ ಹೆಚ್ಚು ಕಿಮ್ಮತ್ ಐತಿ, ಕರೆ ಹೆಚ್ಚು ರೊಕ್ಕ ಸಿಗ್ತಾವ. ಇದು ಕಮ್ಮಿಯಾಗ ನಡೀತಿ, ಹರ್ಷನ್ ಬಿ ಎಲ್ಲದ್ರೊಳಗೆ ನಡೀತಿ. ಎಲ್ಲದ್ರೊಳಗೆ ಇದು ಸೈಜ್ ಡಿಫರೆನ್ಸ್ ಕಮ್ಮಿ ಜಾಸ್ತಿ ಮಾಡಕ್ ಬರ್ತೈತ್ರಿ. ಇದ ಕಾರಣ ಎಲ್ಲಾನು ನಡೀತೈತಿ. ನಡೀತಿ. ಆಯ್ತು ಸರ್, ನಮಸ್ತೆ. ನಮಸ್ತೆ.